जीवन कोरा कागज कोरा ही रह गया। जो लिखा था तेरा चांद सा मुखड़ा, तू जिगर का है टुकड़ा, तू हमारे सपनों की झील का कमल। ಅಥಣಿ ಪಟ್ಟಣದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಾರ್ಯಾಲಯ ಹಿಪ್ಪರಗಿ ಅಣೆಕಟ್ಟು ಯೋಜನೆ ಇಲಾಖೆಯಲ್ಲಿ ಮೇರಾ ಜೀವನ್ ಕಾಗಜ್ ಆಗಿದೆಯಂತೆ. ಅಥಣಿ ತಾಲೂಕಿನ ತಾಲೂಕು ಮಟ್ಟದಲ್ಲಿ ಸರ್ಕಾರಿ ನಿಯಮಾವಳಿ ಪ್ರಕಾರ 34 ಇಲಾಖೆಗಳಿದ್ದು, ಇಲಾಖೆಗೆ ಒಂದು ಬಾರಿ ನೋಡೋಣ ಬನ್ನಿ. ಇಲಾಖೆಯಲ್ಲಿ ಅಧಿಕಾರಿಗಳು ಇದ್ದು ಇಲ್ಲದಂತೆ ಇರ್ತಾರೆ. ಈ ಇಲಾಖೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ ಅಥಣಿ ತಾಲೂಕಿನ ಕೆನಾಲ್ ದಾಖಲೆಗಳನ್ನು ಇಟ್ಟುಕೊಳ್ತಾರೆ. ಹಾಗೆಯೇ ಭೂಸ್ವಾಧೀನ, ಹೀಗೆ ಹಲವಾರು ಜಮೀನು ದಾಖಲೆ ಅಧಿಕಾರಿಯವರು. ಆದರೆ ಈ ಒಂದು ಇಲಾಖೆ ನೋಡಿದಾಗ ಮೇರಾ ಜೀವನ್ ಕೋರಾ ಕಾಗಜ್ ಹಾಡು ನೆನಪಿಗೆ ಬರುತ್ತದೆ. ಇದ್ಯಾಕಂದ್ರೆ ಸರ್ಕಾರಿ ದಾಖಲೆಗಳ ಗಂಟು ಕಟ್ಟಿ ಒಗೆದಿರುವುದು ನೋಡಿದ್ರೆ ಕೊರೋನಾ ಸಮಯದಲ್ಲಿ ಸಾವನ್ನಪ್ಪಿದವರ ಪೋಸ್ಟ್ ಮಾರ್ಟಮ್ ಮಾಡದೆ ಹೋಗಿದಿರೋ ಹಾಗೆ ದಾಖಲೆಗಳಿಗೆ ಆ ಸಂಕೇತ ಕೂಡಿ ಬರುತ್ತಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರತಿ ವರ್ಷದಂತೆ ಅನುದಾನ ಮಂಜೂರು ಮಾಡಿರುತ್ತವೆ. ಆ ಅನುದಾನ ಪಡೆದುಕೊಂಡು ಸರ್ಕಾರಿ ದಾಖಲೆ ಇಡಲು ಅಭಿವೃದ್ಧಿ ಹಣ ಬಳಕೆ ಬಂದಿದೆಯೋ ಇಲ್ಲವೋ, ಬಂದ ಹಣ ಏನಾಯಿತು ಅನ್ನುವುದು ಯಾರಿಗೂ ಕೂಡ ಗೊತ್ತಾಗುತ್ತಿಲ್ಲ. ವಿಶೇಷವಾಗಿ ನಾವು ಒಂದು ಬಾರಿ ರಾಜ್ಯದ ಮುಖ್ಯಮಂತ್ರಿಯವರ ಮಾತನ್ನ ಉಲ್ಲಂಘನೆ ಮಾಡಬಹುದು, ಹಾಗೆಯೇ ನಮ್ಮ ದೇಶದ ಪ್ರಧಾನಿಯ ವಿಷಯ ಕೂಡ ಉಲ್ಲಂಘನೆ ಮಾಡಬಹುದು. ಆದರೆ ನ್ಯಾಯಾಧೀಶರ ಆದೇಶಗಳನ್ನು ಉಲ್ಲಂಘನೆ ಮಾಡತಕ್ಕದ್ದಲ್ಲ. ಅದೇ ನ್ಯಾಯಾಧೀಶರು ಕೇಸುಗಳಲ್ಲಿ ಜಪ್ತಿ ಮಾಡಿದ ದಾಖಲೆ, ಟೇಬಲ್, ಕುರ್ಚಿ, ಹೀಗೆ ಸುಮಾರು ಸಾಮಗ್ರಿಗಳಿರಬಹುದು. ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ನಮ್ಮ ಧರ್ಮ. ನಾನು ಮೇಲೆ ಒಂದು ಮಾತನ್ನ ಹೇಳಿದ್ದು ಇರುತ್ತದೆ. ಸರ್ಕಾರದ ನಿಯಮಗಳ ಆದೇಶದ ಉಲ್ಲಂಘನೆ ಆಗಬಹುದು, ಆದರೆ ಯಾರೇ ಇದ್ರೂ ನ್ಯಾಯಾಲಯದ ಆದೇಶ ಉಲ್ಲಂಘಿಸುವಂತಿಲ್ಲ. ಆದರೆ ನ್ಯಾಯಾಧೀಶರು ಮಾಡಿದ ಆದೇಶ, ಜಪ್ತಿ ಅಥವಾ ದಾಖಲೆಗಳನ್ನು ಈ ಇಲಾಖೆ ಉಲ್ಲಂಘನೆ ಮಾಡುವ ರೀತಿ ನೋಡಿದರೆ ಆರೋಪಿ ಸ್ಥಾನದಲ್ಲಿ ಇಲಾಖೆಯ ಮೊದಲು ಕಂಡು ಬರುತ್ತದೆ. ಒಂದು ಬಾರಿ ಸರ್ಕಾರ ಅಧಿವೇಶನದಲ್ಲಿ ಇರಬಹುದು, ಇಲ್ಲವಾದರೆ ನಮ್ಮ ರಾಜ್ಯದ ರಾಜ್ಯಪಾಲರು ಅಥವಾ ದೇಶದ ರಾಷ್ಟ್ರಪತಿಗಳು ಇರಬಹುದು. ಒಂದು ಬಾರಿ ಎಲ್ಲಾದರೂ ಈ ದಾಖಲೆಗಳ ಮರುಪರಿಶೀಲನೆ ಮಾಡಿದರೆ ಆ ದಾಖಲೆ ಎಲ್ಲಿದೆ ಅಂತ ಹುಡುಕುವ ಸ್ಥಿತಿ ನಿರ್ಮಾಣವಾಗಲಿದೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಏನು ಹೇಳಬೇಕು ಅನ್ನುವುದು ಗೊತ್ತಾಗುತ್ತಿಲ್ಲ. ಇಂತಹ ನಶೆಮೂರ್ಖ ಕೆಲಸ ಮಾಡಿದ್ದು ನೋಡಿದರೆ ಇವರನ್ನು ಯಾವ ರೂಪದಲ್ಲಿ ಮತ್ತು ಯಾವ ಕಾಯ್ದೆ ಅಡಿಯಲ್ಲಿ ಇವರಿಗೆ ಶಿಕ್ಷೆ ಆಗಬಹುದು ಅನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಬೇಗನೆ ಇದನ್ನು ಪರಿಶೀಲನೆ ಮಾಡಿಕೊಂಡು ಇಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ದಾಖಲೆಗಳಿಗೆ ಸುರಕ್ಷತೆ ನೀಡಲಿ ಅನ್ನುವುದು ಸಾರ್ವಜನಿಕರ ಬೇಡಿಕೆಯಾಗಿದೆ.